ವೃತ್ತಿಯನ್ನು ಗೌರವಿಸಿ ಪ್ರೀತಿಯಿಂದ ವೃತ್ತಿಯಲ್ಲಿ ತೊಡಗಿಕೊಳ್ಳಿ. ಕೀಳರಿಮೆಯನ್ನು ಬಿಡಿ, ಹತಾಶೆಯನ್ನು ತೊರೆಯಿರಿ. ಹಿಡಿದ ಪ್ರಕರಣವನ್ನು ಗೆಲುವಿನ ವಿಶ್ವಾಸದೊಂದಿಗೆ ಮುಂದುವರಿಸಿ ಎಂದು ಹೊನ್ನಾವರ ಹಿರಿಯ ಸಿವಿಲ್ ಜಡ್ಜ್ ನ್ಯಾಯಾಧೀಶ ಚಂದ್ರಶೇಖರ್ ಬಿಸಿ ಯುವ ವಕೀಲರಿಗೆ ಕರೆ ನೀಡಿದರು. ಅವರು ಮಂಗಳವಾರ ನ್ಯಾಯಾಲಯದ ಆವರಣದಲ್ಲಿ ನಡೆದ ವಕೀಲರ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಅತಿಥಿಗಳಾಗಿ ಆಗಮಿಸಿದ ಜೆಎಂಎಫ್ಸಿ ನ್ಯಾಯಾಧೀಶ ಈರಣ್ಣ ಹುಣಸಿಕಟ್ಟಿ ಮಾತನಾಡಿ, ನ್ಯಾಯದಾನದಲ್ಲಿ ವಕೀಲರ ಪಾತ್ರ ಹಿರಿದಾದದ್ದು. ಪರಿಣಿತ ವಕೀಲರು ನ್ಯಾಯಾಲಯಕ್ಕೆ ಸ್ಪಂದಿಸಿದರೆ ಉತ್ತಮ. ಶೀಘ್ರ ನ್ಯಾಯದಾನ ಮಾಡಲು ನ್ಯಾಯಾಲಯಕ್ಕೆ ಸಾಧ್ಯವಾಗುತ್ತದೆ ಎಂದರು. ವಕೀಲರ ದಿನಾಚರಣೆ ಕುರಿತು ಉಪನ್ಯಾಸ ನೀಡಿದ ಹಿರಿಯ ವಕೀಲ ಆರ್.ಎನ್. ನಾಯ್ಕ್ ಮಾತನಾಡಿ, ಹೊನ್ನಾವರ ವಕೀಲರ ಸಂಘ ನಾಡಿಗೆ ಅತ್ಯುತ್ತಮ ವಕೀಲರನ್ನು, ನ್ಯಾಯಾಧೀಶರನ್ನು ಹಾಗೂ ನ್ಯಾಯಮೂರ್ತಿಗಳನ್ನು ನೀಡಿದೆ. ಅಂತಹ ಹಿರಿಯರ ಆದರ್ಶಗಳನ್ನು ಯುವ ವಕೀಲರು ವೃತ್ತಿಯಲ್ಲಿ ಅಳವಡಿಸಿಕೊಳ್ಳಬೇಕು. ವಕೀಲರಾದವರು ಕಾನೂನನ್ನು ಹೆಚ್ಚೆಚ್ಚು ಅಧ್ಯಯನ ಮಾಡಿ ನ್ಯಾಯ ಪಡೆಯುವಲ್ಲಿ ಕಕ್ಷಿದಾರರಿಗೆ ಸಹಕರಿಸಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ 50 ವರ್ಷಗಳ ವಕೀಲಿ ವೃತ್ತಿಯನ್ನು ಪೂರೈಸಿದ ಆರ್.ಎಸ್. ಕಾಮತ್ ಮುಗ್ವಾ ಇವರನ್ನು ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಆರ್.ಎಸ್. ಕಾಮತ್ ಮಾತನಾಡಿ, ಪ್ರಪಂಚದ ಎಲ್ಲಾ ವೃತ್ತಿಗಿಂತಲೂ ವೃತ್ತಿ ಆನಂದವನ್ನು ನೀಡುವ ವಿಸ್ತಾರವಾದ ಸಮಾಜಮುಖಿ ಸೇವೆಗೆ ಅವಕಾಶ ಇರುವ ಕ್ಷೇತ್ರ ವಕೀಲಿ ವೃತ್ತಿಯಾಗಿದೆ. ತಮ್ಮ 50 ವರ್ಷಗಳ ದೀರ್ಘ ವಕಾಲತ್ ಜೀವನದ ವಿವಿಧ ಹಂತಗಳನ್ನು ನೆನಪಿಸಿಕೊಂಡರು. ಉತ್ತಮ ಪ್ರಾಮಾಣಿಕ ಸೇವೆಯನ್ನು ಕಕ್ಷಿದಾರರು ಗುರುತಿಸುತ್ತಾರೆ. ವೃತ್ತಿನಿಷ್ಠರಾಗಿ ನಾನು ವಕೀಲ ಎಂಬ ವೃತ್ತಿ ಹೆಮ್ಮೆಯಿಂದ ವಕಾಲತ್ನಲ್ಲಿ ತೊಡಗಿಕೊಳ್ಳಬೇಕು ಎಂದರು. ಪ್ರಸಿದ್ಧ ಹಿಂದೂಸ್ತಾನಿ ಗಾಯಕಿ ಸಂಗೀತಾ ನಾಯ್ಕ್ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟರು. ವೇದಿಕೆಯಲ್ಲಿ ವಕೀಲರ ಸಂಘದ ಕಾರ್ಯದರ್ಶಿ ಉದಯ್ ನಾಯ್ಕ್ ಚಿತ್ತಾರ್ ಉಪಸ್ಥಿತರಿದ್ದರು. ವಕೀಲರ ಸಂಘ ಏರ್ಪಡಿಸಿದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಪಾರಿತೋಷಕ ವಿತರಿಸಲಾಯಿತು. ವಕೀಲರಾದ ಎಂಎಸ್ ಭಟ್ ಕಟ್ಟಿಗೆ ಸ್ವಾಗತಿಸಿದರು. ಸುಜಾತಾ ಅಡಿ ಪ್ರಾರ್ಥನಾ ಗೀತೆ ಹಾಡಿದರು. ಕೆವಿ ನಾಯ್ಕ್ ವಂದಿಸಿದರು. ವಕೀಲರ ಸಂಘದ ಸದಸ್ಯರಿಂದ ಗದಾಯುದ್ಧ ಯಕ್ಷ ಪ್ರದರ್ಶನ ನಡೆಯಿತು. ಯಕ್ಷ ಪ್ರದರ್ಶನವನ್ನು ಹಿರಿಯ ಭಾಗವತ ಉಮೇಶ್ ಭಟ್ ಬಾಡ, ಗಣೇಶ್ ಯಾಜಿ ನಿರ್ದೇಶಿಸಿದರು. ಯಕ್ಷರಂಗ ಪತ್ರಿಕೆಯ ಸಂಪಾದಕ ಗೋಪಾಲ್ ಕೃಷ್ಣ ಭಾಗವತ್ ಪ್ರಸಂಗದ ಹಿನ್ನೆಲೆಯನ್ನು ಪ್ರೇಕ್ಷಕರಿಗೆ ವಿವರಿಸಿದರು. ಸುಬ್ರಹ್ಮಣ್ಯ ಭಟ್ ಬಾಡ ಮೃದಂಗ, ಗಜಾನನ್ ಹೆಗಡೆ ಸಾಂತೂರ್ ಕತ್ಗಾಲ್ ಚಂಡೆ ಸಾಥ್ ನೀಡಿದರು. ಹಿರಿಯ ಸಿವಿಲ್ ಜಡ್ಜ್ ನ್ಯಾಯಾಧೀಶ ಚಂದ್ರಶೇಖರ್ ಬಿಸಿ ಅವರು ವಕೀಲರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು.